ಬಕೆಟ್ ಲಿಸ್ಟಲ್ಲಿದ್ದಂತಹ ದಾಂಡೇಲಿಗೆ ಹೋಗಬೇಕು ಅಂತ ಮೈಸೂರು ಬೆಳಗಾವಿ ಎಕ್ಸ್‌ಪ್ರೆಸ್ ಹಿಡ್ಕೊಂಡು ಸೀದಾ ಧಾರವಾಡ ರೀಚ್ ಆದ್ವಿ. ಬೆಳಿಗ್ಗೆ 6:30ಗೆ ಬಂದಾಯಿತು. ಇದಾದಮೇಲೆ ಹೊಟ್ಟೆ ಚುರ್ರಂತಿತ್ತು. ರೈಲ್ವೆ ಸ್ಟೇಷನಿಂದ ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲೇ ಸ್ವಲ್ಪ ಬಸ್ ಸ್ಟ್ಯಾಂಡ್ ಅಪೋಸಿಟಲ್ಲಿದ್ದಂತಹ ಹೋಟೆಲಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಧಾರವಾಡಿಂದ ದಾಂಡೇಲಿಗೆ ಬಸ್ಸಲ್ಲಿ ಹೊರಟ್ವಿ. ಬಸ್ ಸ್ಟ್ಯಾಂಡ್ ಮುಂದೆನೇ ಸ್ಟೇಟ್ ಅಡ್ವೆಂಚರ್ಸ್ ಅಂತ ಇದೆ. ಇದು ನಾವು ಬುಕ್ ಮಾಡ್ಕೊಂಡಿದ್ದಂತಹ ರೆಸಾರ್ಟ್ ಕಡೆಯವ್ರದ್ದೇ ಆಗಿರೋದ್ರಿಂದ ನಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿನೂ ಅವರೇ ಮಾಡಿಕೊಟ್ರು. ಅಲ್ಲೇ 2 ರೂಮ್ ಕೊಟ್ಟು ಫ್ರೆಶ್ ಅಪ್ ಆಗೋಕ್ಕೂ ಸಹ ಟೈಮ್ ಕೊಟ್ಟರು. ಅದಾದಮೇಲೆ ಟ್ಯಾಕ್ಸಿ ಬಂದಿತ್ತು. ಟ್ಯಾಕ್ಸಿಯಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ರೋಡ್ ಮಧ್ಯ ಡ್ರೈವರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ಗಳನ್ನೆಲ್ಲ ತೊಗೊಂಡ್ಬಿಟ್ವಿ. ಅಪರೂಪಕ್ಕೆ ಸಿಗೋ ಅಂಥ ಚಾನ್ಸ್ ಅಂತ ಅಂದ್ಬಿಟ್ಟು ಅದಾದಮೇಲೆ ಕಾಳಿ ರಿವರ್ ಹತ್ರ ಬಂದ್ವಿ. 90 ಅಡಿ ಆಳ ಇದೆ ಆ ರಿವರು. ಅಲ್ಲಿ ನಮ್ಮದು ರಾಫ್ಟಿಂಗ್ ಸ್ಟಾರ್ಟ್ ಆಯಿತು. ಮೊಬೈಲ್ ಫೋನ್ ಏನೂ ಅಲೋ ಇರಲಿಲ್ಲ. ಸೊ ಹಾಗಾಗಿ ಮೊಬೈಲು ಪರ್ಸು ಎಲ್ಲನೂ ಅಲ್ಲೇ ಬ್ಯಾಗಲ್ಲಿ ಇಟ್ಬಿಟ್ಟು ಹೊರಟ್ವಿ. ಫೋಟೋಸ್ ಎಲ್ಲ ಅವರೇ ತಕ್ಕೊಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅದಾದಮೇಲೆ ಯಾವ್ಯಾವ ರೀತಿ ಮೂವ್ ಮಾಡಬೇಕು, ಎಲ್ಲಿ ಜಂಪ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೀಟಾಗಿ ಕೊಡ್ತಾರೆ. ವಿಡಿಯೋಸ್ ಕೂಡ ಅವರೇ ಮಾಡಿಕೊಡ್ತಾರೆ, ಆದರೆ ಅಮೌಂಟ್ ಪೇ ಮಾಡಬೇಕು ಅಷ್ಟೇ. ರಾಫ್ಟಿಂಗಿಗೆ ಪರ್ ಪರ್ಸನ್ 600 ರೂಪೀಸ್ ಪೇ ಮಾಡಿದ್ವಿ ನಾವು. ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ರೆಸಾರ್ಟ್ ಹತ್ರ ಹೊರಟ್ವಿ. ಕಾಯಾಕಿಂಗ್, ಝೋವ್ರಿಂಗ್ ಇದು ಸಹ ಆ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನಾವು ರೆಸಾರ್ಟ್ ಬುಕ್ ಮಾಡ್ತೀವಲ್ಲ, ಆ ರೆಸಾರ್ಟ್ ಅವರೇ ಎಲ್ಲನೂ ನೋಡ್ಕೊತಾರೆ. ಟ್ರಾನ್ಸ್ಪೋರ್ಟಿಗೆ ಮಾತ್ರ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಅಷ್ಟೇ. ರಿವರ್ ಎಡ್ಜ್ ರೆಸಾರ್ಟಲ್ಲಿ ಸ್ಟೇ ಆಗಿದ್ವಿ ನಾವು. ಬಂದ ತಕ್ಷಣ ಅವರು ಕೀ ಕೊಟ್ಟರು. ಫುಲ್ಲು ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಅಂದ್ಕೊಂಡ್ವಿ, ಆದರೆ ಹೊಟ್ಟೆ ಚುರುಗುಡ್ತಾ ಇತ್ತು. ನಾವು ರೆಸಾರ್ಟ್ ರೀಚ್ ಆದಾಗಲೇ ಮಧ್ಯಾಹ್ನ 3 ಗಂಟೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಡೈರೆಕ್ಟಾಗಿ ಲಗೇಜ್ ಎಲ್ಲನೂ ರೂಮಲ್ಲಿ ಇಟ್ಬಿಟ್ಟು ಊಟಕ್ಕೆ ಅಂತ ಹೋದ್ವಿ. ಆ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಹೋಗೋಷ್ಟರೊಳಗಡೆ ಊಟ ಸ್ವಲ್ಪ ಖಾಲಿ ಆಗಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ, ಲೇಟಾಗಿ ಹೋಗ್ಬಿಟ್ಟಿತ್ತಲ್ಲ. ಸೊ ಹಾಗಾಗಿ ಊಟ ಎಲ್ಲನೂ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರಿವರ್ದು ಸೈಟ್ ಸೀನ್ ನೋಡ್ತಾ ಕೂತ್ಕೊಂಡು ಟೀ ಕೊಟ್ಟರು. ಸಂಜೆ ಟೀ ಕುಡ್ದಾದ್ಮೇಲೆ ಮತ್ತೆ ಇನ್ನೊಂದು ರೌಂಡು ಫೋಟೋಶೂಟ್ ಸ್ಟಾರ್ಟ್ ಆಯಿತು. ಗರ್ಲ್ಸ್ ಅಂದರೆ ಗೊತ್ತಲ್ವ ನಿಮಗೆ, ರೆಡಿ ಆಗು ಫೋಟೋಸ್ ತಗೋ ಅಷ್ಟೇ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು. ನಾವು ಆಲ್ರೆಡಿ ನೀರಲ್ಲಿ ತುಂಬ ಆಟ ಆಡಿದ್ದರಿಂದ ರೈನ್ ಡ್ಯಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಮತ್ತೆ ಊಟ ಮಾಡಿಕೊಂಡು ಫೈರ್ ಕ್ಯಾಂಪ್ ಹಾಕಿದರು. ಫೈರ್ ಕ್ಯಾಂಪ್ ಎಂಜಾಯ್ ಮಾಡಿಕೊಂಡು ಮಲ್ಗೋಷ್ಟರೊಳಗಡೆ 10:30, 11 ಆಗಿತ್ತು.